ಗೈಸ್ ನೋಡಿ, ತುಂಬ ಜನಕ್ಕೆ ಮಿರರ್ ಜೊತೆ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಲೈಕ್ ತುಂಬ ಹೊತ್ತು ಮಿರರ್ನ ನೋಡ್ತಾ ಇದ್ರೆ ನಿಮ್ಮ ಮುಖ ಡಬಲ್ ಆಗಿ ಕಾಣುವಂಥದ್ದು, ಅಥವಾ ಬ್ಲರ್ ಆಗುವಂಥದ್ದು, ಅಥವಾ ನಿಮಗೆ ಪರಿಚಯನೇ ಇಲ್ಲದಿರೋ ಅಪರಿಚಿತ ವ್ಯಕ್ತಿಯ ಮುಖ ನಿಮಗೆ ಮಿರರ್ನಲ್ಲಿ ಕಾಣುವಂಥದ್ದು, ಅಥವಾ ಇನ್ನೂ ಕೆಲವ್ರಿಗೆ ಈ ಹಾರರ್ ಮೂವಿ ಥರ ಏನೋ ನೆಗೆಟಿವ್ ಎನರ್ಜಿ ಫೇಸ್ ರಿವೀಲ್ ಆಗೋ ಥರ ಮಿರರ್ ಎಲ್ಲ ಕಾಣಿಸುತ್ತೆ. ಸೊ ಇದಕ್ಕೆ ರೀಸನ್ ಏನಿರ್ಬೋದು? ಇದು ನಿಜವಾಗ್ಲೂ ದೆವ್ವನೇನಾ ಅಥವಾ ನಮ್ಮ ಭ್ರಮೆನಾ, ಅಥವಾ ಇದ್ರ ಹಿಂದಿನ ನಿಜವಾದ ಕಾರಣ ಏನು ತಿಳ್ಕೊಳ್ಳೋಣ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ನೋಡಿ, ಕೆಲವರು ಈ ರೀತಿಯೂ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ. ಅವ್ರ ಮುಂದೆ ಇರೋ ಅವ್ರ ಮುಖನೇ ಚೇಂಜ್ ಆದ ಹಾಗೆ, ಮುಖ ಭಾವನೆ ಚೇಂಜ್ ಆದಾಗೆ, ಅವರ ವ್ಯೂ ಪಾಯಿಂಟ್ ಚೇಂಜ್ ಆದಾಗೆ, ಮತ್ತು ಯಾವುದೋ ಒಂದು ದುಷ್ಟಶಕ್ತಿ ಬಂದು ಅವ್ರ ಕಣ್ಮುಂದೆ ಮಿರರ್ ರಿಫ್ಲೆಕ್ಟ್ ಆದಂಗೆಲ್ಲ ಅವ್ರಿಗೆ ಕಾಣಿಸಿರುತ್ತೆ. ಮತ್ತು ನೋಡಿ, ಇನ್ನೂ ಸ್ವಲ್ಪ ಜನ ಈ ಬ್ಲಡಿ ಮೇರಿ ಮತ್ತು ಒಂದು ರೂಮಲ್ಲಿ ಒಂದು ಕ್ಯಾಂಡಲ್ನ ಹಚ್ಚಿ ಅವು ಏನಾದರೂ ಪ್ರೊಸೀಜರ್ಗಳನ್ನ ಮಾಡಿ ಯಾರ್ದಾದ್ರೂ ಆತ್ಮಗಳನ್ನ ಕರೆಸೋ ಅಂಥದ್ದು, ನೆಗೆಟಿವ್ ಎನರ್ಜಿಗಳನ್ನ ಅಟ್ರ್ಯಾಕ್ಟ್ ಮಾಡೋವಂಥ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಆಟೋಮೆಟಿಕ್ಲಿ ಅವ್ರು ಏನು ಥಿಂಕ್ ಮಾಡ್ತಿರ್ತಾರೆ ಅದೇ ಅವ್ರ ಮಿರರ್ ಮುಂದೆ ಬಂದಂಗೆ ಫೀಲ್ ಆಗುತ್ತೆ ಅವ್ರಿಗೆ. ಅವ್ರು ಏನನ್ನ ಅಟ್ರ್ಯಾಕ್ಟ್ ಮಾಡ್ತಾ ಇರ್ತಾರೆ ಅದು ಅವ್ರ ಕಣ್ಮುಂದೆ ಬೇಡ ಅಂದರೂ ಬರ್ಲಿಕ್ಕೆ ಶುರುವಾಗುತ್ತೆ. ನೋಡಿ, ಯಾರೆಲ್ಲ ಈ ಥರದ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿರ್ತಾರೆ ಅವರು ಅವರ ಎಕ್ಸ್ಪೀರಿಯನ್ಸ್ನ ಅವ್ರ ವೀಡಿಯೋಸ್ಗಳಲ್ಲಿ ಅಥವಾ ಕೆಲವು ಇಂಟರ್ವ್ಯೂಸ್ಗಳಲ್ಲಿ ಶೇರ್ ಮಾಡ್ಕೊಂಡಿರೋದು ಕೂಡ ಇದೆ. ಈ ಥರದ್ದೆಲ್ಲ ಮಾಡಿ ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ನ ಫೀಲ್ ಕೂಡ ಮಾಡಿರ್ತಾರೆ. ಎಲ್ಲದಕ್ಕೂ ಒಂದು ಕಾರಣ ಇದೆ ಗೈಸ್. ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ಅದಕ್ಕೆ ಏನು ಕಾರಣ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ನೋಡಿ, ಕೆಲವರಿಗೆ ಅವ್ರ ಮುಖ ನೋಡ್ತಾನೆ ಮಿರರಲ್ಲಿ ಮುಖ ಬ್ಲರ್ ಆಗಿ ಕಾಣುತ್ತೆ. ಆ ಮುಖನೇ ಅಳಿಸಿ ಹೋಗುತ್ತೆ, ಎಂಟಿ ಕಾಣಿಸ್ತಿರುತ್ತೆ ರಿಫ್ಲೆಕ್ಷನ್ ಅವ್ರಿಗೆ. ಇದನ್ನೆಲ್ಲ ಫೀಲ್ ಮಾಡಿರೋರು ಎಷ್ಟೋ ರಾತ್ರಿಗಳು ನಿದ್ದೆ ಇಲ್ಲದೆ ಕಳೆದಿರೋ ಉದಾಹರಣೆಗಳು ಇದೆ. ಎಲ್ಲಿ ನೋಡಿದ್ರು ನೆಗೆಟಿವ್ ಎನರ್ಜಿನ ಫೀಲ್ ಮಾಡೋವಂಥ ಉದಾಹರಣೆಗಳು ಇದೆ. ಎಷ್ಟೋ ರಾತ್ರಿಗಳಲ್ಲಿ ಒಬ್ಬರೇ ಮಲಗೋರು ಎದ್ದು ಮಧ್ಯರಾತ್ರಿ ಈ ರೀತಿ ಕಿರ್ಚಿರೋ ಉದಾಹರಣೆಗಳು ಕೂಡ ಇದೆ. ನಿಜವಾಗ್ಲೂ ಹೀಗೆಲ್ಲ ಆಗಕ್ಕೆ ಕಾರಣ ಏನು ಇವಾಗ ತಿಳಿಸ್ಕೊಡ್ತೀನಿ ನೋಡಿ. ಹಾಗಂತ ಹೇಳಿದರೆ ನಮ್ಮ ಭ್ರಮೆನಾ? ಖಂಡಿತ ನಮ್ಮ ಭ್ರಮೆ ಅಲ್ಲ. ನಾವು ತುಂಬ ಹೊತ್ತು ಮಿರರ್ ಮುಂದೆ ನಿಂತಿದ್ರೆ ಫಸ್ಟಲ್ಲಿ ಏನೂ ಚೇಂಜಸ್ ಆಗಲ್ಲ. 10 ನಿಮಿಷಗಳು ಕಳೆದ್ಮೇಲೆ ಆಫ್ಟರ್ 10 ಮಿನಿಟ್ಸ್ ನಮ್ಮ ಬಾಡಿ ಪಾರ್ಟ್ಸ್ಗಳು ಬ್ಲಿಂಕ್ ಆಗ್ಲಿಕ್ಕೆ ಶುರುವಾಗುತ್ತೆ. ಫೇಸು ಬ್ಲರ್ ಆದಂಗೆ ಫೀಲ್ ಆಗುತ್ತೆ. 10 ನಿಮಿಷ ತನಕ ಏನೂ ಚೇಂಜಸ್ ಕಾಣದೆ 10 ನಿಮಿಷ ಆದಮೇಲೆ ಆಟೋಮೆಟಿಕ್ಲಿ ಅಲ್ಲಿನ ಅಟ್ಮಾಸ್ಫಿಯರ್ ಚೇಂಜ್ ಆಗ್ತಾ ಹೋಗುತ್ತೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಆಫ್ಟರ್ 10 ಮಿನಿಟ್ಸ್ ನಾವು ಏನನ್ನ ತುಂಬ ಡೀಪಾಗಿ ನೋಡ್ತಾ ಇರ್ತೀವಿ, ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಅದನ್ನು ಮರಿತಾ ಬರುತ್ತೆ. ನಮ್ಮ ಮೈಂಡು ನಮ್ಮ ಮುಂದೆ ಇರೋ ರಿಫ್ಲೆಕ್ಷನ್ನ ಡಿಸ್ಟ್ರಾಯ್ಟ್ ಮಾಡ್ತಾ ಬರುತ್ತೆ. ಇದನ್ನ ಸ್ಟ್ರೇಂಜ್ ಫೇಸ್ ಇಲ್ಯೂಷನ್ ಅಂತ ಕೂಡ ಕರೀತಾರೆ. ಆ ಟೈಮಲ್ಲಿ ನಾವು ನೆಗೆಟಿವ್ ಥಿಂಕ್ ಮಾಡ್ತಾ ಇದ್ರೆ ನಮಗೆ ರಿಫ್ಲೆಕ್ಷನ್ ನೆಗೆಟಿವ್ ಕಾಣಿಸ್ತಾ ಹೋಗುತ್ತೆ. ಅವಾಗಲೇ ತೋರಿಸ್ದೆ ಅಲ್ವಾ, ಹೇಳ್ದೆ ಅಲ್ವಾ, ಫೇಸ್ ಬ್ಲರ್ ಆಗುವಂಥದ್ದು ಅಥವಾ ನೆಗೆಟಿವ್ ಎನರ್ಜಿ ನಮ್ಮ ಫ್ರಂಟಲ್ಲಿ ರಿಫ್ಲೆಕ್ಟ್ ಆದಾಗೆಲ್ಲ ಫೀಲ್ ಆಗುತ್ತೆ. ಸೊ ರೀಸನ್ ಇದೆ. ಯಾರೆಲ್ಲ ಈ ನೆಗೆಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡ್ತಿರ್ತಾರೆ, ಕೆಲವು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಿರ್ತಾರೆ, ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿ ಹೋಗಿರ್ತಾರೆ. ಇಲ್ಲಿ ದೆವ್ವ ಇದೆ, ಈಗ ಇನ್ನೇನು ಸ್ವಲ್ಪ ಹೊತ್ತು ಬಿಟ್ಟು ನನ್ನ ಮುಂದೆ ದೆವ್ವ ಬರುತ್ತೆ ಅಂತ ಏನು ಫಿಕ್ಸ್ ಆಗಿರ್ತಾರೆ. ಅವ್ರ ಸಬ್ಕಾನ್ಷಿಯಸ್ ಮೈಂಡು ಅದನ್ನು ತುಂಬ ಕ್ಯಾಚ್ ಮಾಡ್ಕೊಂಡಿರುತ್ತೆ. ಸೊ ಅವ್ರ ಮುಂದೆ ನೆಗೆಟಿವಿಟಿ ಬರ್ತಾ ಹೋಗುತ್ತೆ. ಸೊ ಅವ್ರಿಗೆ ನಾರ್ಮಲಿ ಏನೋ ಥಿಂಕ್ ಮಾಡಿದ್ರೆ ಸುಮ್ಮನೆ ಮಿರರ್ ಮುಂದೆ ನಿಂತ್ಕೊಂಡು ಆ ರಿಫ್ಲೆಕ್ಷನ್ನ ಫೀಲ್ ಮಾಡೋರ್ಗಿಂತನೂ ಹಾರಿಬಲ್ ಆಗಿ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಸೊ ಗೈಸ್, ತಿಳ್ಕೊಂಡ್ರಿ ಅಲ್ವಾ, ಇದು ಯಾವ ರೀತಿಯ ಭ್ರಮೆನೂ ಅಲ್ಲ, ಯಾವ ರೀತಿಯಾದಂಥ ದೆವ್ವನೂ ಅಲ್ಲ, ನಮ್ಮ ಮೆದುಳಿನ ಒಂದು ಫಂಕ್ಷನ್ ಅಷ್ಟೇ ಇದು. ಸೊ ಅದು ಡಿಸ್ಟ್ರಾಯ್ ಮಾಡ್ತಾ ಬಂದಂಗೆ ನಮಗೆ ನಮ್ಮ ಮುಂದಿನ ಚಿತ್ರಣ ಚೇಂಜ್ ಆಗ್ತಾ ಹೋಗುತ್ತೆ. ನಮ್ಮ ಹಿರಿಯರೆಲ್ಲ ಅದೇ ಕಾರಣಕ್ಕೆ ನೋಡಿ, ಅರ್ಲಿ ಮಾರ್ನಿಂಗ್ ಮತ್ತು ಮಿಡ್ ನೈಟಲ್ಲಿ ನಮ್ಮ ಮೈಂಡ್ ತುಂಬ ವೀಕ್ ಇರುತ್ತಂತೆ. ಬೇರೆ ಏನೋ ಯೋಚನೆ ಮಾಡ್ತಾ ಮಲಗಿರ್ತೀವಿ, ಸಡನ್ನಾಗಿ ಮಿರರ್ ನೋಡಬೇಡಿ ಅಂತ ಹೇಳ್ತಾರೆ. ಇದೇ ಕಾರಣಕ್ಕೆ ನಮಗೆ ನೆಗೆಟಿವಿಟಿ ಜಾಸ್ತಿ ಫೀಲ್ ಆಗ್ತಾ ಹೋಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ, ಅಂಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.